ಎಲ್ಲರೂ ಯಶಸ್ಸಿನ ಹಿಂದೆ ಓಡ್ತಾರೆ. ಆದರೆ ಆರೋಗ್ಯದ ಬಗ್ಗೆ ಯಾರು ನಿಂತು ಯೋಚಿಸ್ತಾರೆ? ಎಲ್ಲರಿಗೂ ಯಶಸ್ಸು ಬೇಕು, ಎಲ್ಲರಿಗೂ ಹಣ ಬೇಕು, ಆದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವವರು ಬಹಳ ಕಡಿಮೆ. ನಾವು ಜೀವನದ ಹಿಂದೆ ನಿಂತು ನೋಡದೆ ಓಡುತ್ತೇವೆ. ಊಟವನ್ನು ಬಿಟ್ಟು ಬಿಡುತ್ತೇವೆ, ನಿದ್ರೆಯನ್ನು ನಿರ್ಲಕ್ಷಿಸುತ್ತೇವೆ, ಕಾಫಿ, ಮೊಬೈಲ್ ಸ್ಕ್ರೀನ್ ಮತ್ತು ಒತ್ತಡದಲ್ಲೇ ಬದುಕುತ್ತೇವೆ. ನಮಗೆ ಅನಿಸುತ್ತದೆ ದೇಹ ಬಲವಾಗಿದೆ ಎಂದು, ಅದು ಎಲ್ಲವನ್ನೂ ಹೊಂದಿಸಿಕೊಳ್ಳುತ್ತದೆ ಎಂದು. ಆದರೆ ದೇಹ ಎಲ್ಲವನ್ನೂ ನೆನಪಿಟ್ಟುಕೊಳ್ಳುತ್ತದೆ. ಒಂದು ಊಟ ಬಿಟ್ಟರೆ ದುರ್ಬಲತೆ, ಒಂದು ನಿದ್ರೆಯಿಲ್ಲದ ರಾತ್ರಿ ಆಯಾಸ. ಪ್ರತಿದಿನದ ಒತ್ತಡ ನಿಧಾನವಾಗಿ ರೋಗವಾಗಿ ಬದಲಾಗುತ್ತದೆ. ಆರೋಗ್ಯ ಸಮಸ್ಯೆಗಳು ಶಬ್ದ ಮಾಡುತ್ತಾ ಬರುವುದಿಲ್ಲ, ಅವು ಮೌನವಾಗಿ ಬರುತ್ತವೆ. ನಾವು ಗಮನಿಸುವಷ್ಟರಲ್ಲಿ ಹಾನಿ ಆಗಿರುತ್ತದೆ. ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿರುವವರನ್ನು ಕೇಳಿ, ಅವರು ಹಣವನ್ನು ಕೇಳುವುದಿಲ್ಲ. ಅವರು ಒಂದೇ ವಿಷಯವನ್ನು ಕೇಳುತ್ತಾರೆ: ನೋವಿನಿಂದ ಬಿಡುವು. ಆದರೆ ಸತ್ಯ ಏನೆಂದರೆ, ಆರೋಗ್ಯವನ್ನು ಇನ್ನೂ ಕಾಪಾಡಬಹುದು. ಸ್ವಲ್ಪ ಉತ್ತಮವಾಗಿ ಊಟ ಮಾಡಿ, ಸ್ವಲ್ಪ ಬೇಗ ನಿದ್ರೆ ಮಾಡಿ, ಪ್ರತಿದಿನ ದೇಹವನ್ನು ಚಲಿಸುವಂತೆ ಮಾಡಿ, ಮನಸ್ಸಿಗೆ ಸ್ವಲ್ಪ ವಿಶ್ರಾಂತಿ ನೀಡಿ. ಪೂರ್ಣತೆ ಬೇಕಾಗಿಲ್ಲ, ನಿರಂತರತೆ ಬೇಕು. ಆರೋಗ್ಯ ಇಲ್ಲದೆ ಯಶಸ್ಸಿಗೂ ಅರ್ಥವಿಲ್ಲ. ನಿಮ್ಮ ಕುಟುಂಬಕ್ಕೆ ನೀವು ಬೇಕು, ನಿಮ್ಮ ಹಣವಲ್ಲ. ಹಿಂದೆ ಆರೋಗ್ಯವನ್ನು ಆಯ್ಕೆ ಮಾಡಿ, ಏಕೆಂದರೆ ಆರೋಗ್ಯಕರ ಜೀವನವೇ ನಿಜವಾದ ಯಶಸ್ಸು. ನಿನ್ನ ಕುಟುಂಬಕ್ಕೆ ನೀನು ಬೇಕು.